ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್. ಫ್ರೆಂಡ್ಸ್, ಈ ಬೇಸಿಗೆ ರಜಾ ಕೊಟ್ಟಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ, ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಇವತ್ತು ಸಮೋಸ ಮಾಡೋಣ ಅಂತ ಆಲೂ ಸಮೋಸ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಉಪ್ಪು, ಆಮೇಲೆ ಇದಕ್ಕೆ ಓಂ ಕಾಳು ಅಂತಾರೆ, ಇಲ್ಲಾಂದರೆ ವಾದಕ್ಕಿ ಅಂತಾರೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಹಸಿಮೆಣ್ಸಿನ ಪುಡಿ, ಒಂದೆರಡು ಸಣ್ಣದಾಗಿ ಹಸಿಮೆಣ್ಸಿಗೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ, ಒಂದು ಪ್ಯಾನ್ಗೆ ಮೈದಾ ಹಿಟ್ಟು ಏನು ತೊಗೊಂಡಿರ್ತೀವಿ ಅದು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮೈದಾ ಹಿಟ್ಟಾದರೂ ಹಾಕ್ಕೋಬೋದು, ಗೋಧಿ ಹಿಟ್ಟಾದರೂ ಹಾಕ್ಬೋದು. ಆದರೆ ಮೈದಾ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಮೈದಾ ಹಿಟ್ಟೇ ಯೂಸ್ ಮಾಡೋದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ವಾದಕ್ಕಿ ಹಾಕ್ತಾಯಿದ್ದೀನಿ, ಇದನ್ನು ಹೇಳಿದ್ನಲ್ಲ ಓಂಕಾಳು ಅಂತಲೂ ಅಂತಾರೆ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕು. ಫ್ರೆಂಡ್ಸ್, ಈ ಬೇಸಿಗೆ ರಜದಲ್ಲಿ ಮಕ್ಕಳು ಏನು ಕೇಳ್ತಾರೋ ತಿಂಡಿ ಮಾಡ್ಕೊಡ್ಬೇಕಾಗುತ್ತೆ. ಯಾಕಂದರೆ ಪಾಪ ಮಕ್ಕಳು ಒಂದೆರಡು ತಿಂಗಳು ರಜಾ ಕೊಟ್ಟಾಗ ಮನೇಲಿ ಏನಾದ್ರು ತಿನ್ನೋಣ ಅಂತ ತುಂಬ ಇಷ್ಟಪಡ್ತಾರೆ. ನಾವೇನು ಮಾಡ್ತೀವಿ, ಮಕ್ಳಿಗೇನು ಸಾಮಾನ್ಯ ಮಾಡಿಕೊಡೋದೇ ಇಲ್ಲ. ಈ ಬೇಸಿಗೆ ರಜದಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಾನು ಇಲ್ಲಿ ಏನು ಕಲಸಿಟ್ಟಿದ್ದೆ ಹಿಟ್ಟು, ಅದೊಂದು 1/4 ಗಂಟೆ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ನೆನೆಯೋಷ್ಟರೊಳಗೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ತುಂಬ ಏನು ಫ್ರೈ ಆಗೋದು ಬೇಕಾಗಿರಲ್ಲ, ಸ್ವಲ್ಪನೇ ಫ್ರೈ ಆದರೆ ಸಾಕು. ಜಾಸ್ತಿ ಖಾರದ್ದೇನೂ ಹಾಕ್ಕೊಳಕ್ಕೆ ಹೋಗಬೇಡಿ, ಮಕ್ಕಳು ತಿನ್ನೋದ್ರಿಂದ. ನಾನಿಲ್ಲ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡ್ರದ್ದು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಹಸಿಮೆಣ್ಸಿನ ಪುಡಿನೂ ಯೂಸ್ ಮಾಡಿರೋದ್ರಿಂದ ಜಾಸ್ತಿ ಹಸಿಮೆಣ್ಸಿಗೆ ಹಾಕ್ಕೊಂಡ್ರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಫ್ರೆಂಡ್ಸ್, ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ಯೂಸ್ ಮಾಡ್ಬೋದು. ನೋಡಿ, ಈಗ ಪುದೀನ ಹಚ್ಚಿಟ್ಕೊಂಡ್ರದ್ದು ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲೇ ಇರಲಿ, ಹೈ ಫ್ಲೇಮ್ ಬೇಡ. ಒಂದು 2 ನಿಮಿಷ ಸಾಕು, ಜಾಸ್ತಿ ಇದನ್ನು ಹುರ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಜಾಸ್ತಿ ಖಾರ ಬೇಡ ಮಕ್ಕಳು ತಿನ್ನೋದ್ರಿಂದ. ನೀವು ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ ಪುಡಿ ಹಾಕ್ಕೊಂಡ್ರೆ ಆಗುತ್ತೆ. ಫ್ರೆಂಡ್ಸ್, ನಾನೀಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಉಪ್ಪು ಹಾಕಿ ಬೇಯಿಸಿ ಎತ್ತಿಟ್ಕೊಂಡಿದ್ದು, ಈ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ನಲ್ಲ ಅದನ್ನು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಪಲ್ಯಕ್ಕೆ ಹಸಿರು ಬಟಾಣಿ ಸಿಗುತ್ತಲ್ಲ, ಅದನ್ನು ಆಲೂಗಡ್ಡೆ ಬೇಯಿಸ್ಕೊಳ್ಬೇಕಾದ್ರೇ ಅದರೊಳಗೆ ಹಾಕಿ ಕೂಗಿಸ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ, ಬೇಕು ಅಂದ್ರೆ ಹಾಕ್ಕೋಬೋದು. ಫ್ರೆಂಡ್ಸ್, ಈಗ ನಾನೇನು ಮೈದಾ ಹಿಟ್ಟಿಂದ ಕಲಸಿಟ್ಟಿದ್ದೆ ಅದು ತುಂಬ ಚೆನ್ನಾಗಿ ನೆಂದಿದೆ, ಒಂದು 1/4 ಗಂಟೆ ಆಗಿದೆ. ನೋಡಿ, ಈ ಥರ ಇದ್ದರೆ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದನ್ನು ಕೋಳಿ ಮೊಟ್ಟೆ ಶೇಪ್ ಬರುತ್ತಲ್ಲ, ಓವಲ್ ಶೇಪು, ಆ ಶೇಪಲ್ಲಿ ಒತ್ಕೊಳ್ಳಿ. ರೌಂಡ್ ಶೇಪ್ ಬೇಡ, ಸರ್ಕಲ್ ಶೇಪು. ಓವಲ್ ಥರ ಇದ್ದರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಈ ರೀತಿ ಇದ್ದರೆ ಸಾಕು. ಇದನ್ನು ಪಿಜ್ಜಾ ಕಟ್ಟರ್ ಇರುತ್ತಲ್ಲ, ಅದರಲ್ಲಿ ಮಧ್ಯ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದನ್ನು ಒಂದು ನೀರಲ್ಲಿ ಈ ಎಡ್ಜ್ ಏನು ತೋರಿಸ್ತಾ ಇದ್ದೀನಿ ಅಲ್ಲಿಗೆ ಒದ್ದೆ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ, ಯಾವ ಶೇಪ್ ತೊಗೋಬೇಕಾಗತ್ತೆ ಅಂತ ಗೊತ್ತಾಗುತ್ತೆ. ಈ ಎಡ್ಜು ನೀರಲ್ಲಿ ನೀವು ಒರೆಸಿ ಅದ್ದಿಟ್ಟಿರ್ತೀರಿ ನೋಡಿ, ಈ ಥರ ಮಡ್ಚ್ಕೊಳ್ಳಿ. ಇದರೊಳಗಡೆ ನೀವೇನು ಸ್ಟಫ್ ರೆಡಿ ಮಾಡಿದ್ದೀರಿ ಅದನ್ನು ಆಲೂಗಡ್ಡೆ ಪಲ್ಯನ ಇದ್ರೊಳಗೆ ಹಾಕ್ಕೊಳ್ಳಿ. ಈಗ ನೋಡಿ ಅಷ್ಟೇ ಫ್ರೆಂಡ್ಸ್. ಒಂದು ಸಲ ನೀವು 1-2 ಸಲ ಟ್ರೈ ಮಾಡಿದಾಗ ಕಷ್ಟ ಆಗ್ಬೋದು, ನನಗೂ ಅದೇ ರೀತಿ ಅನಿಸ್ತಿತ್ತು. ಇವಾಗ ಆರಾಮಾಗಿ ಮಾಡ್ಕೋಬೋದು. ನೋಡಿ, ನಾನು ಯಾವ ಥರ ಮಾಡಿದ್ದೀನಿ ಅಂತ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಒಂದು ಸಲ ಟ್ರೈ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಟ್ರಯಾಂಗಲ್ ಶೇಪ್ ಇದ್ದರೆ ಸಾಕು. ನೋಡಿ, ನಾನು ಅದನ್ನು ಫಸ್ಟ್ ಒಂದೊಂದಾಗೆ ರೆಡಿ ಮಾಡ್ಕೊಡೋದು ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ ಅಂತ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಕಾಯಕ್ಕೆ ಇಟ್ಕೊಂಡಾಗೆ ನಾನು ಅಲ್ಲಲ್ಲಿ ಒಂದೊಂದೇ ಸಮೋಸ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ಎಣ್ಣೆ ಕಾದಿದೆ ಎಣ್ಣೆ. ಈಗ ನೋಡಿ, ಇದು ರೆಡಿ ಆಗಿದೆ. ಫ್ರೆಂಡ್ಸ್, ಒಂದ್ರ ಮೇಲೆ ಒಂದು ಹಾಕ್ಕೊಳಕ್ಕೆ ಹೋಗಬೇಡಿ, ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂಚೂರು ದೂರನೇ ಎತ್ತಿಟ್ಕೊಳ್ಳಿ, ಮೈದಾ ಆಗಿರೋದ್ರಿಂದ ಅಂಟುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ, ಈಗ ಹಾಕ್ಕೊಳ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಒಂದು 3-4 ಸಲ ಮಾಡಿದ್ದೀನಿ ಇದು. ಆ ಫ್ಲೇವರ್ ಪುದೀನ ಫ್ಲೇವರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಪುದೀನ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ನಂಗೆ ಟೈಮ್ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಆ ಪುದೀನ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಮಕ್ಕಳು ಹೊರಗಡೆ ಹೋದಾಗ ತುಂಬ ಹಠ ಮಾಡ್ತಾರೆ. ಸ್ನ್ಯಾಕ್ಸ್ ಅದು ಕೊಡಿಸು ಇದು ಕೊಡಿಸು ಅಂತ ಈ ಥರ ಎಲ್ಲ ಬೀದಿಯಲ್ಲೆಲ್ಲ ತೊಗೊಂಡು ತಿನ್ನೋದಕ್ಕಿಂತ, ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋದಕ್ಕೂ ರುಚಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸಾಮಾನ್ಯ ಅಪರೂಪನೇ ನಾನು ಮಾಡೋದು. ಆದರೆ ಈಗ ಹೆಂಗೂ ವ್ಲಾಗ್ ಮಾಡಿ ಹಾಕಬೇಕಲ್ಲ ಅನ್ನೋದಕ್ಕೆ ಇದು ರೆಸಿಪಿನೂ ಮಾಡ್ಬೋದು, ಮಕ್ಳಿಗೂ ರೆಡಿ ಮಾಡಿಕೊಡ್ಬೋದಲ್ಲ ಅನ್ನೋ ಕಾರಣಕ್ಕೇ ನಾನು ಇದು ಬೇಗ ರೆಡಿ ಮಾಡಿಕೊಂಡೆ. ಮನೇಲಿ ಯಾರಾದರೂ ಒಬ್ಬರು ಈ ಥರ ಮಾಡಿದಾಗೆಲ್ಲ ಒಂದು ಹೆಲ್ಪ್ಗಿದ್ರೆ ತುಂಬಾ ಆಗುತ್ತೆ. ಒಬ್ಬರೇ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಒಬ್ಬರು ಎಲ್ಲ ಸ್ಟಫಿಂಗ್ ಮಾಡಿಕೊಟ್ರೆ ಇನ್ನೊಬ್ಬರು ಎಣ್ಣೆಲಿ ಹಾಕಿ ಕರಿಯೋದು ಮಾಡೋದು ಮಾಡಿಕೊಂಡ್ರೆ ಬೇಗನೆ ಕೆಲಸ ಮುಗಿಯುತ್ತೆ. ಫ್ರೆಂಡ್ಸ್, ಈಗ ನಾನು ಮಾಡಿರೋ ಸಮೋಸ ಆಲೂಗಡ್ಡೆ ಸಮೋಸ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.